ಗುಡ್ ಫ್ರೈಡೇ ಇದು ಕ್ರೈಸ್ತರಿಗೆ ತುಂಬ ಮುಖ್ಯವಾದ ದಿನ. ಯೇಸು ಕ್ರಿಸ್ತನು ದೇವಕುಮಾರನೆಂದು ಗುರುತಿಸಲ್ಪಟ್ಟಿದ್ದಾನೆ. ಯೇಸುವನ್ನು ಶಿಲುಬೆಗೆ ಏರಿಸಿದ್ದ ದಿನ ಇದಾಗಿರುತ್ತದೆ. ಆದ್ದರಿಂದ ಈ ದಿನವನ್ನು ಶೋಕದ ದಿನವೆಂದು ಕರೆದು ಆಚರಿಸುತ್ತಾರೆ. ಜೊತೆಗೆ ಇದೇ ದಿನ ಯೇಸು ಲೋಕದ ಜನರ ಪಾಪಗಳನ್ನು ತೊಳೆದು ಹೋಗಿದ್ದಾನೆ ಅಂತ ಕ್ರೈಸ್ತರು ನಂಬ್ತಾರೆ. ಈ ದಿನದಂದು ಕ್ರೈಸ್ತರು ಚರ್ಚ್ಗಳಲ್ಲಿ ಸೇರಿ ಪ್ರಾರ್ಥನೆ ಮಾಡ್ತಾರೆ, ಹಾಡ್ತಾರೆ, ಯೇಸುವಿನ ನೋವು ಪಾಡುಗಳ ವೃತ್ತಾಂತವನ್ನು ನೆನಪಿಸಿಕೊಂಡು ಶಿಲುಬೆಯ ಹಾದಿಯನ್ನು ಧ್ಯಾನಿಸ್ತಾರೆ. ಬಹುತೇಕ ಕ್ರೈಸ್ತರು ಈ ದಿನ ಮಾಂಸಾಹಾರ ಸೇವನೆ ಮಾಡುವುದಿಲ್ಲ, ಜೊತೆಗೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಬನ್ನಿ, ಜಯಶ್ನೂರ್ ಚರ್ಚಿನಲ್ಲಿ ಶುಭ ಶುಕ್ರವಾರವನ್ನು ಯಾವ ರೀತಿ ಆಚರಿಸಿದರು ನೋಡೋಣ. ನಿನ್ನ ತ್ಯಾಗಕ್ಕೆ ಇಂದು ಈ ದಿನ ಶುಭ ಶುಕ್ರವಾರ ಅಂತ ಹೇಳ್ತೀವಿ ನಾವು. ಆದರೆ ಹಲವರು ನೋಡಿ ಆದರೂ ಕುಸಿತ, ಅಂತೆಯೇ ಪಲ ರಾಷ್ಟ್ರಗಳು ಖಚಿತವಾದವು. ಅಚ್ಚರಿಗೊಂದು ಬಾಯಿ ಮುಚ್ಚಿಕೊಳ್ಳುವರು. ಅರಸರು ಪಾಪವನ್ನು ಕಂಡು ನಜರೇತಿನ ಯೇಸುವನ್ನು ಎಂದರು. ಯೇಸು ನಾನೇ ಆತ ಎಂದು ಉತ್ತರ ಕೊಟ್ಟರು. ಅವರನ್ನು ಹಿಡಿದುಕೊಡಲಿದ್ದ ಗುರುದ್ರೋಹಿ ಯೂದನು ಅವರ ಸಂಗಡವೇ ನಿಂತುಕೊಂಡಿದ್ದನು. ನಾನೇ ಆತನು ಎಂದು ಯೇಸು ನುಡಿಯುತ್ತಲೇ ಅವರೆಲ್ಲರೂ ಹಿಂದೆ ಸರಿದು ನೆಲದ ಮೇಲೆ ಎದ್ದಿದ್ದರು. ಯೇಸು ಮತ್ತೊಮ್ಮೆ, ನೀವು ಯಾರನ್ನು ಹುಡುಕುತ್ತಿದ್ದೀರಿ ಎಂದು ಕೇಳಲು, ನಜರೇತಿನ ಯೇಸುವನ್ನು ಎಂದು ಉತ್ತರ ಬಂದಿತು. ಅದಕ್ಕೆ ಯೇಸು, ನಾನೇ ಆತನೆಂದು ನಿಮಗೆ ಆಗಲೇ ಹೇಳಿದೆ. ನೀವು ಹುಡುಕುತ್ತಾ ಇರುವುದು ನನ್ನದಾದರೆ ಮಿಕ್ಕ ಇವರನ್ನು ಹೋಗಬಿಡಿ ಎಂದು ನುಡಿದರು. ನೀವು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ಕಳೆದುಕೊಳ್ಳಲಿಲ್ಲ ಎಂದು ತಾವೇ ನುಡಿದ ಮಾತು ನೆರವೇರುವಂತೆ ಯೇಸು ಹೀಗೆಂದರು. ಅಷ್ಟರೊಳಗೆ ಸೀಮೋನ್ ಪೇತ್ರನು ತನ್ನಲ್ಲಿದ್ದ ಖಡ್ಗವನ್ನು ಹಿರಿದು ಪ್ರಧಾನ ಯಾಜಕರ ಸೇವಕನಾದ ಮಾಲ್ಕನ ಬಲಗಿರಿಯ ಲೋಕ ರಕ್ಷಿಸಿದ್ದು ಇದರ ಮೇಲೆ ಬನ್ನಿರಿ ಸನ್ಮಾನಿಸೋಣ. ನಯಿ ಪ್ರೀತಿ ಅರಿಯೇ ಈ ಲೋಕದ ಪಾಪವಾ ಹೊರುವ ಕೂರಿಯೇ ನಾ ಪಡೆದ ಶಾಪ ನೀ ಹೊತ್ತು ನಡೆದೆ ಆ ಶಿಲುಬೆಯಲ್ಲಿ ಮರಣವ ಸವಿದೆ. ಓ ದೇವನೇ, ನನ್ನಲ್ಲೇಕೆ ಇಂಥ ಪ್ರೀತಿ? ಘೋರ 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 ಆ ಶಿಲ್ಪೆಯ ಮರಣ ಘೋರ. ಭಾರ 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 ನನ್ನ ಹೃದಯದಿ ಭಾರ. ಘೋರ 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 ಆ ಶಿಲ್ಪೆಯ ಮರಣ ಘೋರ. ಭಾರ 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 ನನ್ನ ಹೃದಯದಿ ಭಾರ.